ಫ್ರೆಂಡ್ಸ್, ನಾನು ಅಂಬಿಕಾ. ನಮಸ್ಕಾರ ಎಲ್ಲರಿಗೂ. ನಾನು ಗಾರ್ಡನ್ ವಿಡಿಯೋ ಇವತ್ತು ಒಂದು ಮಾಡಿ ನಿಮ್ಗೆ ತೋರಿಸ್ಬೇಕಂತ ನಾನು ವಿಡಿಯೋ ಮಾಡೀನಿ. ಇದು ನಾನು ಕೋಕೋಪೀಟ್ ತಂದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ನೀರು ಹಾಕಿ ಸ್ವಲ್ಪ ಇದಕ್ಕೆ ತೊಯಿಸ್ತೀನಿ. ತೊಯಿಸಿ ಸ್ವಲ್ಪ ನಾನು ಬಿಸಿಲಿಗೆ ಹಾಕಿದೆ ಅಂತಂದ್ರೆ ಒಣಗ್ತದೆ. ಇದು ನಾನು ಮಣ್ಣಿನಾಗ ನಾನು ಮಿಕ್ಸ್ ಮಾಡ್ಕೋತೀನಿ. ನನ್ನ ಗಿಡಗಳು ಹಚ್ಕೊಳಕ್ಕೆ ನನಗೆ ಈಸಿ ಆಗ್ತದೆ. ಮತ್ತು ತರಕಾರಿದು ಏನು ತರಕಾರಿ ನಾವು ಎಲ್ಲ ಮನ್ಯಾಗ ತರ್ತೀವಲ್ಲ, ಅದೆಲ್ಲ ತರಕಾರಿ ಬಿಡಿಸಿಂದು ಇರ್ತದೆ, ಸಿಪ್ಪಿ ಎಲ್ಲ ಇರ್ತದಲ್ಲ, ಅದನ್ನು ನಾನು ಮನ್ಯಾಗ ಹಾಕ್ಕೊಂಡಿರ್ತೀನಿ, ಜಮಾ ಮಾಡ್ಕೊಂಡಿರ್ತೀನಿ ಎಲ್ಲ. ಅದನ್ನು ನಾನು ಮಣ್ಣಿನಾಗೆ ಮಿಕ್ಸ್ ಮಾಡ್ತೀನಿ. ಇದು ಕೋಕೋಪೀಟ್ ಸ್ವಲ್ಪ ನಾನು ತೊಯಿಸ್ಕೊಂಡ ಅಂತಂದ್ರೆ ಇದು ಉದುರು ಆಗ್ತದೆ. ಇದು ಸ್ವಲ್ಪ ಬಿಸಿಲಿಗೆ ಒಣಗಿಸಿ, ಇದು 5 kg ಅದ ಫ್ರೆಂಡ್ಸ್. ಇದಕ್ಕೆ ನಂಗೆ 400 ರೂಪಾಯಿ ತೊಗೊಂಡಾರ 5 kgಗೆ. ನಾನು ಒಂದೇ ನರ್ಸರಿದಾಗ ಪಾಟ್ ಆಗಲಿ, ಕೋಕೋಪೀಟ್ ಆಗಲಿ, ಏನು ಗಿಡಗಳಾಗಲಿ, ಏನೆಲ್ಲ ಬೇಕಾಗಿತ್ತು ಅಂತಂದ್ರೆ ನಾನು ಒಂದೇ ನರ್ಸರಿದಾಗೆ ತರ್ತೀನಿ. ಅವರು ಸ್ವಲ್ಪ ನನಗೆ ಕಡಿಮೆ ರೇಟ್ನಾಗ ಕೊಡ್ತಾರೆ. ಇದು ನಾನು ತೊಯಿಸಿ ಸ್ವಲ್ಪ ಬಿಸಿಲಿಗೆ ಒಣಗಿ ಹಾಕ್ತೀನಿ. ಒಣಗಿ ಇದು ಉದುರು ಆಗ್ತದೆ. ಆವಾಗ ನಾನು ಮಣ್ಣಾಗ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಮಣ್ಣಾಗ ಮಿಕ್ಸ್ ಮಾಡಿಕೊಂಡು ಒಂದು ಡ್ರಮ್ನಾಗ ನಾನು ತುಂಬಿಡ್ತೀನಿ, ಮಣ್ಣೆಲ್ಲ ಮಿಕ್ಸ್ ಮಾಡಿಕೊಂಡು. ಮತ್ತು ಇದು ಫ್ರೂಟದು ಜ್ಯೂಸ್ ಅಂಗಡ್ಯಾಗ ಏನು ಸಿಪ್ಪಿ ಸಿಗ್ತದಲ್ಲ, ಫ್ರೂಟ್ ಜ್ಯೂಸಿಂದೆಲ್ಲ ನಾವು ಸಂತ್ರ, ಮೋಸಂಬಿದು ಎಲ್ಲ ಸ್ವಲ್ಪ ಇದು ಸಿಪ್ಪಿ ಎಲ್ಲ ಬಿಡಿಸಿಡ್ತಾರಲ್ಲ, ನಾ ಅದನ್ನು ಇಸ್ಕೊಂಡು ಬರ್ತೀನಿ. ಅದನ್ನು ಒಂದು ಚೀಲದಾಗ ತುಂಬಿ ನಾ ಯಾವಾಗಲೂ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಮಣ್ಣಿನಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ನೀವು ನೋಡ್ತಿರ್ಬೋದು, ಇದು ಬಿಸಿಲಿಗೆ ಹಾಕಿ ಒಣಗಿಸಾಕತ್ತೀನಿ ನಾನು. 2 ಚೀಲ ಮಣ್ಣಿನಾಗ ನಾ ಇದು ಮಿಕ್ಸ್ ಮಾಡ್ಕೊಂಡ ಅಂತಂದ್ರೆ, ನಾನು ಮಣ್ಣು ಒಂದೇ ಸಲನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಂದ್ರೆ ನನ್ನ ಗಿಡಗಳು ಯಾವಾಗ ಬೇಕು ಅವಾಗ ನಾನು ನರ್ಸರಿಲಿಂದ ಗಿಡ ತರಲಿ, ನಾನು ಗಿಡಗಳದೇ ಕಟ್ಟಿಂಗ್ ಹಚ್ಚಲಿ, ಯಾವುದೇ ಮಾಡಲಿ ನನಗೆ ಮಣ್ಣು ಈಸಿ ಆಗ್ತದೆ. ಪಟ್ನೆ ತೊಗೊಂಡು ನಾನು ಗಿಡ ಹಚ್ಕೊಳಕ್ಕಂತ ನಾನು ಮಣ್ಣು ಒಂದೇ ಸಾರಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. 2 ಚೀಲ ಮಣ್ಣು ಇದ್ರಾಗ ನಾನು ಕಲಿಸ್ಕೋತೀನಿ ಫ್ರೆಂಡ್ಸ್. ಇನ್ನೂ 1 ಚೀಲ ಮಣ್ಣು ಭೀ ಕಲಿಸ್ಬೋದು. ಯಾಕಂದ್ರೆ ನನಗೆ ಬ್ಯಾಸ್ಗೆ ಅದಲ್ಲ, ಈಗ ಸ್ವಲ್ಪ ಉದುರೇ ಇರಲಿ, ಮಣ್ಣು ಸ್ವಲ್ಪ ಲೈಟ್ ವೇಟೇ ಇರಲಿ ಅಂಥೇಳಿ ನಾವು ಒಂದೇ ಕೋಕೋಪೀಟ್ 5 kg ಕೋಕೋಪೀಟ್ದಾಗ 2 ಚೀಲ ಮಣ್ಣು ಕಲಿಸ್ಲಕತ್ತೀನಿ. ನೀವು ನೋಡ್ತಿರ್ಬೋದು. ಇದಕ್ಕೆ ಚಂದ ನಾನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಡ್ರಮ್ನಾಗ ನಾನು ತುಂಬಿಟ್ಕೋತೀನಿ. ನನಗೆ ಯಾವಾಗಲೂ ಇದು ಕೆಲ್ಸಕ್ಕೆ ಬರ್ತದೆ. ಇದು ಮಿಕ್ಸ್ ಮಾಡಿಕೊಂಡು ನಾನು ಮತ್ತೆ ಇನ್ನೊಂದು ಸಲ ಇದಕ್ಕೆ ಚಲೋ ಮಿಕ್ಸ್ ಮಾಡಿಕೊಂಡು ಬಿಸಿಲಿಗೆ ಸ್ವಲ್ಪ ಹಾಕ್ತೀನಿ. ಬಿಸಿಲಿಗೆ ಒಣಗ್ತು ಅಂತಂದ್ರೆ ಮತ್ತು ನನಗೆ ಒಣಗಿಸಿ ಇಟ್ಕೊಂಡಿರ್ತೀನಿ ನಾ. ಇದಕ್ಕೆ ತರಕಾರಿದು ಇದು ಬೆಳ್ಳುಳ್ಳಿ ಇರ್ತಾವಲ್ಲ, ಬೆಳ್ಳುಳ್ಳಿದು ಸಿಪ್ಪಿನೂ ನಾ ಬಿಡಿಸ್ಕೊಂಡಿದ್ನು ಇದ್ರಾಗೆ ಕಲಸೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ನಾ ಯಾವುದು ಹೊರಗೆ ಬೀಟಂಗಿಲ್ಲ. ಎಗ್ ಬೈ ನಾವೇನು ಮನ್ಯಾಗ ಎಗ್ ಫ್ರೈ ಮಾಡ್ತೀವಿ, ಎಗ್ ಏನಾರ ತರ್ತೀವಲ್ಲ ಫ್ರೆಂಡ್ಸ್, ಅದ್ರನ್ನೂ ನಾನು ಎಗ್ಗಿನ ಸಿಪ್ಪಿನೂ ಇದ್ರಾಗೆ ಹಾಕ್ಕೊಂಡಿರ್ತೀನಿ, ಫ್ರೂಟಿನ ಸಿಪ್ಪಿನೂ ಇದ್ರಾಗೆ ಹಾಕ್ಕೊಂಡಿರ್ತೀನಿ. ನಾನು ಯಾವುದು ಹೊರಗೆ ನಾನು ಬಿಸಾಕಂಗಿಲ್ಲ. ನಾ ಎಲ್ಲನೂ ಇದ್ರಾಗೆ ಮಣ್ಣಿನಾಗೆ ಮಿಕ್ಸ್ ಮಾಡ್ಕೋತೀನಿ. ಇದು ಚಲೋ ಗೊಬ್ಬರ ಆಗ್ತದೆ. ಹೆಂಡಿ ಗೊಬ್ಬರ ಭೀ ನಾ ಇದ್ರಾಗ ಮಿಕ್ಸ್ ಮಾಡ್ಕೋತೀನಿ. ಕುಳ್ಳು ಅಂತಾರಲ್ಲ, ಕುಳ್ಳಿನ ಗೊಬ್ಬರ ತರಬೇಕು. ಹಳಿ ಕುಳ್ಳು ಇರ್ತಾವಲ್ಲ ಅವು ತರಬೇಕು. ಹೆಂಡಿ ಏನು ಮಿಕ್ಸ್ ಇದ್ರಾಗ ಮಾಡಬಾರ್ದು. ಸಗಣಿ ಅಂತಾರಲ್ಲ, ನಾವು ಈ ಕಡೆ ಉತ್ತರ ಕರ್ನಾಟಕ ಕಡೆ ಹೆಂಡಿ ಅಂತೀವಿ ಫ್ರೆಂಡ್ಸ್. ಸಗಣಿ ಅಂತಾರಲ್ಲ, ಸಗಣಿ ಗೊಬ್ಬರ ಭೀ ನಾವು ಇದ್ರಾಗ ಹಾಕಬೇಕು. ಇವು ನೋಡ್ರಿ, ನಾನು ಸಮ್ಮರ್ದು ಬ್ಯಾಸ್ಗಿದು ಕಟ್ಟಿಂಗ್ ಹಚ್ಕೊಳತ್ತೀನಿ. ಮಧ್ಯಾಹ್ನ ಮಲ್ಲಿಗೆ ಇವು ಮಧ್ಯಾಹ್ನ ಮಲ್ಲಿಗೆ ಸ್ವಲ್ಪ ಕಟ್ಟಿಂಗ್ನ ಹಚ್ಕೊಂಡ ಅಂತಂದ್ರೆ ಇವಾಗ ಮತ್ತು ಇವು 8 ತಿಂಗಳು ನಡೀತಾವೆ ಫ್ರೆಂಡ್ಸ್. ಚಲೋ ಹೂವು ಬರ್ತಾವೆ. ಇವು ಬ್ಯಾಸ್ಗ್ಯಾಗ ಭಾಳ ಚಲೋ ಹೂವು ಬರ್ತಾವೆ. ಇವು ಬ್ಯಾಸ್ಗೆ ಗಿಡನೇ ಇವು ಬ್ಯಾಸ್ಗಿದಾಗೆ, ಇವು ಸ್ಪೆಷಲಿ ಬ್ಯಾಸ್ಗಿದಾಗೆ ಹೂವು ಬರ್ತಾವೆ ಫ್ರೆಂಡ್ಸ. ನನ್ನ ಬಳಿ ಇದ್ರ ಹೂವು ಅಂದ್ರೆ ನನ್ನ ಹತ್ರ 5 ಕಲರ್ 6 ಕಲರ್ ಅವ. ಒಂದು ಪಿಂಕ್ ಅದ, ಒಂದು ವೈಟ್ ಅದ, ಒಂದು ಆರೆಂಜ್ ಅದ, ಒಂದು ಯೆಲ್ಲೋ ಅದ. ನಾನು ನಿಮಗೆ ಹೂವು ಬಂದಮೇಲೆ ಅದನ್ನು ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಹೀಗೆ ಸ್ಟಾರ್ಟ್ ಆಗ್ಯಾವ ಫ್ರೆಂಡ್ಸ್ ಇದ್ರ ಹೂವು. ಅದ್ರ ಸಲುವಾಗಿ ನಾ ಈಗ ಕಟ್ಟಿಂಗ್ ಹಚ್ಕೊಳತ್ತೀನಿ. ಈ ಒಂದು 15 ದಿವ್ಸನಾಗ 10-15 ದಿವ್ಸನಾಗ ಇದ್ರ ಹೂವು ಬರ್ತಾವೆ. ಇದ್ರ ಮಗ್ಗಿನೂ ಆಗ್ಯಾವ, ನೀವು ನೋಡ್ತಿರ್ಬೋದು. ಮಗ್ಗಿನೇ ನಾನು ಕಟ್ಟಿಂಗ್ ಹಚ್ಕೊಂಡೀನಿ. ಈಗ ಮಗ್ಗಿ ಇದ್ದಾಗೂ ಇವು ಕಟ್ಟಿಂಗ್ ಹಚ್ಕೊಂಡಿವಿ ಅಂತಂದ್ರೂ ಇವು ಹೂವು ಅರಳತ್ತವ, ಏನೂ ಆಗಲ್ಲ ಇವಕ್ಕೆ. ಕೋಲಿ ಹಸ್ತನ ಸ್ವಲ್ಪ ಕಟ್ಟಿಂಗ್ ಹಚ್ಕೊಂಡೀನಿ. ಯಾವುದು ದಿನ ನಾನೊಂದು 10-12 ಕಟ್ಟಿಂಗ್ ಹಚ್ಕೋತಾನೇ ಇರ್ತೀನಿ ಫ್ರೆಂಡ್ಸ. ಸುಮ್ಮನೆ ಕೂಡಂಗಿಲ್ಲ. ನನಗೆ ಗಿಡ ಕಟ್ಟಿಂಗ್ ಹಚ್ಚತನ ನನಗೆ ಮನಸ್ಸೇ ಸಮಾಧಾನ ಆಗಲ್ಲ.
ಇದು ನಾನು ಜರ ಟೆರೆಸ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಧೂಳೆಲ್ಲ ಕುಂತಿತ್ತು. ದಿನ ನಾನು ಹುಡುಗಿ ಸ್ವಚ್ಛ ಮಾಡ್ಕೋತೀನಿ, ಅಂದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವತ್ತಂಥೇಳಿ ನಾ ಡೀಪ್ ಕ್ಲೀನ್ ಮಾಡಕತ್ತೀನಿ. ಎಲ್ಲ ಸ್ಟ್ಯಾಂಡ್ ತೆಳಗಿಂದೆಲ್ಲ ಹುಡುಕೊಂಡೀನಿ ಸ್ವಚ್ಛಾಗಿ. ನಮ್ಮಲ್ಲಿ ಬೋರಲ್ ಅದ ಫ್ರೆಂಡ್ಸ್, ತೊಗೊಂಡು ನಾನು ನೀರು, ಮತ್ತು ಈಗ ಬ್ಯಾಸ್ಗ್ಯಾಗ ನೀರು ಜಾಸ್ತಿನೂ ವೇಸ್ಟ್ ಮಾಡಬಾರ್ದು. ಒಂದು ಸಾರಿ ತೊಳ್ಕೊಂಡ ಅಂತಂದ್ರೆ ಮತ್ತೊಂದು 2 ತಿಂಗಳು ನಡೀತದೆ ಅಂಥೇಳಿ ನಾನು ಟೆರೆಸ್ ಕ್ಲೀನ್ ಮಾಡ್ಕೊಳತ್ತೀನಿ. ನೀವು ನೋಡ್ತಿರ್ಬೋದು. ಈ ಕಡೆ ನಾನು ಕೂಡೋದು ಜಾಗ ಅದ, ನಾ ಏನಾರ ನಾಷ್ಟ ಮಾಡಿ ಊಟ ಮಾಡಲಿ, ನಾ ಸುಮ್ಮನೆ ರೆಸ್ಟ್ ಮಾಡಲಿ, ನಾ ಆ ಕಡೆನೇ ಕುಂತ್ಕೋತೀನಿ. ದೊಡ್ಡದದ ಫ್ರೆಂಡ್ಸ್, ಸ್ವಲ್ಪ ನಮ್ಮದು ಟೆರೆಸ್. ಆ ಕಡೆ ನಾವೆಲ್ಲ ಆ ಕಡೆ ಭೀ ಭಾಳ ಗಿಡಗಳು ಹಚ್ಚೀನಿ. ನಾ ಆ ಸೈಡ್ ಭೀ ಭಾಳ ಗಿಡಗಳು ಹಚ್ಚೀನಿ. ಅಂದರೆ ಈ ಸೈಡ್ ಅಂದ್ರೆ ನಾನು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡಿರ್ತೀನಿ. ಮನೆ ಶೇಡ್ ಅದಲ್ಲ, ಶೆಡ್ ಹೊಡೆದಿದ್ದದಲ್ಲ, ಅದ್ರೊಳಗೆ ನಾನು ಸ್ವಲ್ಪ ಗಿಡಗಳದ್ದು ಡೆಕೋರೇಷನ್ ಅದು ಮಾಡ್ಕೋತೀನಿ. ನನ್ನ ಕೃಷ್ಣನ ಮೂರ್ತಿ ಅದು ಇಟ್ಟಿನಲ್ಲ ನಾ ಅಲ್ಲಿ, ಅದು ನಾ ಡೆಕೋರೇಷನ್ ಅದು ಮಾಡ್ಕೋತೀನಿ ಅಂಥೇಳಿ ಈ ಕಡೆ ನಾನು ಮನಿ ಪ್ಲಾಂಟ್ಗಳೆಲ್ಲ ನೆರಳಿಗೆ ಇಟ್ಕೊಂಡೀನಿ. ಮನಿ ಪ್ಲಾಂಟ್ಗಳು ಇವಾಗ ಬಿಸಿಲು ಹತ್ತತು ಅಂತಂದ್ರೆ ಭಾಳ ಬಾಡ್ತವೆ ಫ್ರೆಂಡ್ಸ್. ಅದಕ್ಕೆ ನಾ ಮನಿ ಪ್ಲಾಂಟ್ಗಳೆಲ್ಲ ನಾನು ಶೇಡ್ನಾಗೆ ಇಟ್ಕೊಂಡೀನಿ. ಈ ಕಡೆ ಬಿಸಿಲಿನ ಗಿಡಗಳೆಲ್ಲ ನಾನು ಬಿಸಿಲಿಗೆ ಇಟ್ಕೊಂಡಿರ್ತೀನಿ. ನೆರಳಿನ ಗಿಡಗಳೆಲ್ಲ ನಾ ಈ ಕಡೆ ಶೆಡ್ನಾಗ ಇಟ್ಕೊಂಡಿರ್ತೀನಿ. ಎಲ್ಲ ಚಲೋ. ನಾನು ಒಂದು ಸಲ ತೊಳ್ಕೊಂಡ ಅಂತಂದ್ರೆ ಮತ್ತೊಂದು ತಿಂಗಳು 2 ತಿಂಗಳು ನಡೀತದೆ ಫ್ರೆಂಡ್ಸ್. ಜಾಸ್ತಿ ನೀರು ಭೀ ನಾವು ವೇಸ್ಟ್ ಮಾಡೋಕ್ಕಾಗಲ್ಲ, ಈಗ ಭಾಳ ಬಿಸಿಲದಲ್ಲ. ಅದಕ್ಕೆ ಈಗ ತೊಳ್ಕೊಂಡಂದ್ರೆ ಮತ್ತೆ ನಡೀತದೆ 1 ತಿಂಗಳು 2 ತಿಂಗಳು ನೋಡಮ್ಮ. ಮತ್ತು ಆಮೇಲೆ ಡೀಪ್ ಕ್ಲೀನ್ ಮಾಡಿದ್ರೆ ಮುಂದೆ ಯಾವಾಗಾರ ಮತ್ತು ಜಾಸ್ತಿ ಮಣ್ಣದು ಬಿತ್ತು ಟೆರೆಸ್ ಮೇಲೆ ಅಂತಂದ್ರೆ ಮಾಡಬೇಕೇ ಆಗ್ತದಲ್ಲ. ಅದಕ್ಕೆ ನಾನು ಇವಾಗೇ ಒಂದು ಸಲ ಮಾಡ್ಕೋತೀನಿ. ಇದು ಈ ಕಡೆ ಏನದ ಮನಿ ಪ್ಲಾಂಟ್ ಏನವ ನಿಮ್ಗೆ ತೆಳಗೆ ನಾನು ಬಿಟ್ಟಿದ್ದೀನಿ. ಮನಿ ಪ್ಲಾಂಟ್ ನನಗೆ ಅನ್ನಿಸ್ತದ ಫ್ರೆಂಡ್ಸ್, ತೆಳಗೆ ಬಿಡೋದೇನು ಮ್ಯಾಲೆ ಏರ್ಸೋದೇನು ಮನಿ ಪ್ಲಾಂಟ್ಗಳು ನಡೀತದ. ಅದು ನಮಗೆ ಶೋ ಕಾಣ್ತದಲ್ಲ, ಹಂಗೆ ಶೋ ಕಾಣ್ತದ ಹಂಗೆ ನಾವು ಗಿಡಗಳಿಗೆ ಇಡ್ಬೋದು. ಒಬ್ಬೊಬ್ರು ಅಂತಾರೆ ಮನಿ ಪ್ಲಾಂಟ್ ಮ್ಯಾಲೆ ಏರಿಸ್ಬೇಕು, ತೆಳಗೆ ಬಿಡಬಾರ್ದಂತ. ನಾ ಅದು ಏನೂ ನಂಬಲ್ಲ ಫ್ರೆಂಡ್ಸ್. ನನ್ನ ಗಿಡಗಳು ನನಗೆ ಹ್ಯಾಂಗೆ ಚಲೋ ಅನ್ನಿಸ್ತಾವ ನಾ ಹಂಗೆ ಡೆಕೋರೇಷನ್ ಮಾಡ್ಕೋತೀನಿ. ಅದನ್ನು ಒಬ್ಬೊಬ್ರು ಅನಿಸಿಕೆ ಇರ್ತದೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಇದು ಮನಿ ಪ್ಲಾಂಟ್ಗಳು ಎಷ್ಟು ನಾವು ತೆಳಗೆ ಬಿಟ್ಟಿವಿ ಅಂತಂದ್ರೆ ಚಲೋ ಅನ್ನಿಸ್ತಾವ. ಅದನ್ನು ಖರೆ ಇರ್ಬೋದು ಅಂತಾರೆ ಒಬ್ಬೊಬ್ರು, ಮ್ಯಾಲೆ ಏರಿಸ್ಬೇಕು ತೆಳಗೆ ಬಿಡಬಾರ್ದು ಅಂಥೇಳಿ. ನಾನು ಒಂದು ಕಡೆ ಕೃಷ್ಣನ ಬಳಿ ನೀವು ನೋಡ್ತಿರ್ಬೋದು, ನಾನು ಮ್ಯಾಲೆ ಏರ್ಸಿದ್ದೀನಿ ಮನಿ ಪ್ಲಾಂಟ. ಈ ಕಡೆ ನಾನು ತೆಳಗೆ ಬಿಟ್ಟೀನಿ. ಇದು ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ ತೆಳಗೆ, ಎಷ್ಟು ಚಲೋ ಹಸೂರಾಗಿ ಮನಿ ಪ್ಲಾಂಟ. ನನಗಿದು ತೆಳಗೆ ಬಿಡೋದೇ ಭಾಳ ಇಷ್ಟ ಫ್ರೆಂಡ್ಸ್. ಅದಕ್ಕೆ ನಾನು ತೆಳಗೆ ಡೆಕೋರೇಷನ್ ಮಾಡ್ಕೊಂಡಿರ್ತೀನಿ. ಗಿಡಗಳಿಗೆ ನೀರು ಹಾಕೋದು ಪಾಟ್ನಾಗ ಭೀ ನೀರು ಹಾಕ್ತೀವಂದ್ರೆ ಮ್ಯಾಲೂ ನಾವು ಪೈಪಿಲೆ ನೀರು ಹೊಡಿಬೇಕು. ಇವಾಗ ಬ್ಯಾಸ್ಗೆ ಅದಲ್ಲ, ಗಿಡಗಳೆಲ್ಲ ತೊಯ್ಸ್ಕೊಂಡ್ರೆ ಚಲೋ ಶೈನ್ ಬರ್ತಾವೆ ಮತ್ತು ಹಸೂರಾಗಿರ್ತಾವೆ. ನಾವು ಹಾಗೆ ನಮ್ಮ ಗಿಡಗಳಿಗೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಭೀ ನೋಡ್ಕೋಬೇಕು ಫ್ರೆಂಡ್ಸ್. ಗಿಡ ಹಚ್ಚಿದೇವಂದ್ರೆ ಸ್ವಲ್ಪ ನೀರು ಹಾಕೋದು ಬಿಟ್ಟು ಬಿಡೋದು ಹಿಂಗೇನು ಮಾಡಬಾರ್ದು. ನಾನು ಪೈಪ್ ತೊಗೊಂಡು ಎಲ್ಲ ಚಂದ ಗಿಡಗಳು ತೊಯ್ಸ್ಕೊತೀನಿ. ಇದು ನಮ್ಮದು ಟೆರೆಸ್ ಸ್ವಲ್ಪ ತೊಳಿಲತ್ತೀನಿ ಅಂಥೇಳಿ ನಾ ಪೈಪಿಲೆ ನೀರು ಹಾಕ್ಲತ್ತೀನಿ. ಇಲ್ಲಾಂದ್ರೆ ನಾನು ಒಂದು ಬಾಟಲ್ ಅದ ನನ್ನ ಬಳಿ, 2 ಲೀಟ್ರ್ ಬಾಟಲ್ ಅದ. ಅದು ಬಾಟಲ್ನೇ ನಾನು ನೀರೆಲ್ಲ ಸ್ಪ್ರೇ ಮಾಡ್ಕೋತೀನಿ. ಇಷ್ಟು ನೀರು ನಾನು ಚೆಲ್ಲಂಗಿಲ್ಲ. ಇವಾಗ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಲತ್ತೀನಿ ಅಂಥೇಳಿ ಪೈಪಿಲೇನೆ ಗಿಡಗಳ ಮೇಲೆ ನೀರು ಹಾಕ್ಲತ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಇದು ಇಟ್ಟೀನಿ ನಾನು, ಸ್ಪೀಕರ್ ಇಟ್ಟೀನಿ, ಹಾಡ ಹಚ್ಚೀನಿ. ಹಾಡ ಕೇಳ್ಕೊತ ನನ್ನ ಗಿಡದ್ದು ಗಾರ್ಡನ್ದು ಎಲ್ಲ ಕೆಲಸ ಮಾಡ್ಕೋತೀನಿ ಫ್ರೆಂಡ್ಸ್. ನನಗೆ ಹಾಡ ಅಂದರೂ ಭಾಳ ಇಷ್ಟ. ನನಗೆ ಹಾಡಕ್ಕೆ ಬರಲ್ಲ ಅಂತಂದ್ರೆ ನಾನು ಹಾಡ ಭಾಳ ಕೇಳ್ತೀನಿ. ನಾ ಯಾವಾಗೂ ಟೆರೆಸ್ ಮೇಲೆ ನಾನು ಕೆಲಸ ಮಾಡ್ಕೋತಾ ಇದ್ದ ನನ್ನ ಗಿಡಗಳದು ಅಂತಂದ್ರೆ ನಾ ಹಾಡ ಹಚ್ಚೇ ಕೆಲಸ ಮಾಡ್ಕೋತೀನಿ. ಈ ಕಡೆ ಎಲ್ಲ ಚಲೋ ಕ್ಲೀನ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಮತ್ತು ದಿನ ಸ್ವಲ್ಪ ನಾ ಹುಡುಕೋತಾ ಇರ್ತೀನಿ. ಯಾಕಂದ್ರೆ ಟೆರೆಸ್ ಗಾರ್ಡನ್ ಅದಲ್ಲ ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಕಸನೇ ಬೀಳ್ತದೆ, ಧೂಳು ಬೀಳ್ತದೆ, ಮತ್ತು ಎಲೆಗಳು ಒಣಗಿದ್ದು ಮಾಡಿದ್ದು ಅಂತಂದ್ರೆ ನಮ್ಮ ಗಿಡಗಳದಂದು ನಾವು ಹಾಗೆ ತೆಗಿತಾನೆ ಇರಬೇಕು. ಮತ್ತು ಏನಾರ ಹುಲ್ಲದು ಬೆಳೆದಿತ್ತು ಪಾಟ್ನಾಗ ಅಂದ್ರೆ ತೆಗಿತಾನೆ ಇರಬೇಕು. ಮತ್ತು ಈ ಗಿಡಗಳೆಲ್ಲ ಎಲೆ ಎಲ್ಲ ಸ್ವಲ್ಪ ಒಣಗಿದ್ದು ಅಂದ್ರೆ ಅವನು ಕ್ಲೀನ್ ಮಾಡ್ಕೊತಿರ್ಬೇಕು. ಹಾಗಂದ್ರೆ ನಮ್ಮ ಗಿಡಗಳಿಗೆ ಏನಾಗಲ್ಲ, ಹಸುರಾಗೇ ಇರ್ತಾವೆ, ಚಲೋ ಅನ್ನಿಸ್ತಾವೆ ನಮ್ಗೆ. ಭಾಳ ಮನಸ್ಸು ಬರ್ತದೆ ಫ್ರೆಂಡ್ಸ್. ನಮ್ಮ ಮನ್ಯಾಗ ಒಂದು ಸಣ್ಣದು ಗಾರ್ಡನ್ ನಾವು ಯಾವಾಗೂ ಮಾಡ್ಕೊಂಡಿರಬೇಕು. ಎಷ್ಟು ಏನು ಜಾಗ ಇದ್ದಿಲ್ಲ ಅಂತಂದ್ರೆ ಭೀ 2 ಗಿಡ 3 ಗಿಡ ನಿಮ್ಮ ಮನ್ಯಾಗ ಹಚ್ಚಿರಿ ಫ್ರೆಂಡ್ಸ್. ಗಿಡಗಳು ಹಚ್ಚೋದ್ರಲಿಂದ ನಮ್ಮ ಮನ್ಯಾಗ ಭಾಳ ಚಲೋ ಖುಷಿಯಾಗಿರ್ತದೆ. ನಮ್ಮ ಮನ್ಯಾಗೆಲ್ಲ ಲಕ್ಷಣ ಇರ್ತದೆ, ಏನೂ ಕಷ್ಟ ಬರೋಂಗಿಲ್ಲ. ಎಲ್ಲ ಕಷ್ಟಗಳು ಭೀ ದೂರ ಆಗ್ತಾವೆ ಗಿಡಗಳು ಹಚ್ಚೋದ್ರಲಿಂದ.
ಮತ್ತು ನಮಗೂ ಸ್ವಲ್ಪ ಮನಸ್ಸು ಬರ್ತದೆ ಮನ್ಯಾಗ ಕುಂದ್ರದು ಹೇಳೋದು. ನಮ್ಮ ಗಾರ್ಡನ್ ಅದ, ನಾವಿಷ್ಟು ಗಿಡ ಹಚ್ಚಿದೆವು, ನಮ್ಮ ಕಣ್ಣಿಗೆ ಎಷ್ಟು ಹಸೂರು ಕಾಣ್ತಾವ ಅಂಥೇಳಿ ನಮ್ಮ ಮನಸ್ಸು ಉಲ್ಲಾಸ ಇರ್ತದೆ. ಅದಕ್ಕೆ ಯಾವಾಗೂ ಫ್ರೆಂಡ್ಸ ಗಿಡ ಹಚ್ಚಿ ನಾವು ಗಿಡದಾಗ ಕುಂದ್ರದು ನಿಂದ್ರದು, ನಾವು ಕುಂತು ಮಾತಾಡೋದು ನಮಗೆ ಭಾಳ ಚಲೋ ಅನ್ನಿಸ್ತದ. ಅದಕ್ಕೆ ನಾ ಏನು ಮಾಡ್ತೀನಿ, ದಿನ ಒಂದು ಎರಡು ಗಿಡ ಕಟ್ಟಿಂಗ ಹಚ್ಕೋತಾನೆ ಇರ್ತೀನಿ. ನಂದು ಇದು ಬ್ಯಾರಲ್ದಾಗ ನೋಡಿರಿ, ಡ್ರಮ್ನಾಗ ನಾನು ಮಣ್ಣು ಮಿಕ್ಸ್ ಮಾಡಿ ತುಂಬಿಟ್ಕೊಂಡೀನಿ. ಓಕೆ ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಾಗ ಸಿಗೋಣ.